ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಾರಿ ಕೂಡ ಈ ಬಿಡದಿ ಟೌನ್ಶಿಪ್ ಏನಿದೆ ಇದು ರಿಯಲ್ ಎಸ್ಟೇಟ್ ಮಾಡುವಂಥ ಕಾಂಗ್ರೆಸ್ಸಿನ ಹುನ್ನಾರ. ಇದರ ವಿರುದ್ಧವಾದಂಥ ಧ್ವನಿಯನ್ನು ಪ್ರಾರಂಭದಿಂದನೂ ನಾನು ಹೋರಾಟ ಮಾಡೋ ಮುಖಾಂತರ ಶುರು ಮಾಡಿದ್ದೀನಿ. ಇವತ್ತು ನಾವು ಮತ್ತು JDS ನಿನ್ನೆ ಸಮನ್ವಯ ಸಮಿತಿ ಮೀಟಿಂಗ್ ಬೆಂಗಳೂರಲ್ಲಾಯಿತು. ಈ ಹೋರಾಟದಲ್ಲೂ ಕೂಡ BJP ಮತ್ತು JDS ಒಟ್ಟಿಗೆ ಹೋರಾಟ ಮಾಡುವಂಥ ತೀರ್ಮಾನವನ್ನು ಮಾಡಿದ್ದೀರಿ. ಅದಕ್ಕಾರ ನಾನು ಕೂಡ ಈ ಹೋರಾಟದ ಉದ್ಘಾಟನೆಗೆ ನಾನು ಬಂದಿದ್ದೀನಿ. ಇಲ್ಲಿ ಪ್ರಮುಖವಾಗಿ ಸುಮಾರು 35,000 ಕೋಟಿ ಡೀಲ್ ಇದು. ಈ 35,000 ಕೋಟಿ ಹಣವನ್ನು ಲೂಟಿ ಮಾಡೋಕ್ಕೋಸ್ಕರ ರೈತರ ಒಪ್ಪಿಗೆ ಇಲ್ಲದೆ ಫಲವತ್ತಾದ ಭೂಮಿ ಅಕ್ವೈರ್ ಮಾಡ್ತಾ ಇರುವಂಥದ್ದು ರೈತರಿಗೆ ಬಗೆದಂಥ ದ್ರೋಹ. ಹಿಂದೆ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದಾಗ ಒಂದು ಸತ್ಯಶೋಧನಾ ಸಮಿತಿ ಮಾಡಿದ್ರು. ಅದರಲ್ಲಿ ಎಷ್ಟು ತೆಂಗಿನ ಮರ ಇದೆ, ಎಷ್ಟು ಅಡಿಕೆ ಮರ ಇದೆ, ಎಷ್ಟು ಹಸುಗಳಿದೆ, ಎಷ್ಟು ಕುರಿ ಇದೆ, ಇದು ಮಾಡಿದ್ರೆ ಈ ಸರ್ಕಾರಕ್ಕೆ ಪಾಪ ಮುಚ್ಕೊಳ್ಳುತ್ತೆ ಅಂತೇಳಿ ಸದನ ಸಮಿತಿ ವರದಿಯಲ್ಲಿ ಕೊಟ್ಟಿದ್ದಾರೆ. ಕಾಗೋಡು ತಿಮ್ಮಪ್ಪ ಅವರು ಆ ಸಮಿತಿಯ ಅಧ್ಯಕ್ಷರು, DK ಶಿವಕುಮಾರ್ ಆ ಸಮಿತಿಯ ಸದಸ್ಯರು. ಅದರಲ್ಲಿ ಎಲ್ಲ ಒಕ್ಕೊರಲಿಂದ ಖರ್ಗೆ ಅವರಿಗೆ ಏನು ಸಬ್ಮಿಟ್ ಮಾಡಿದ್ದಾರೆ, ಅದರಲ್ಲಿ ಈ ಪ್ರಾಜೆಕ್ಟ್ ಮಾಡಬಾರ್ದು, ಇದು ರೈತ ವಿರೋಧಿ ಅಂತ ಹೇಳಿದ್ದಾರೆ. ಈಗ ಯಾವ ಮುಖ ಇಟ್ಕೊಂಡು ನಮ್ಮನ್ನು ಕೇಳ್ತಾ ಇದ್ದಾರೆ, ಯಾವ ಮುಖ ಇಟ್ಕೊಂಡು ಪಾದಯಾತ್ರೆ ಮಾಡ್ತೀರಾ ಅಂತ ನಮ್ಮನ್ನು ಕೇಳ್ತಾರೆ. ನೀವು ಸತ್ಯಶೋಧನಾ ಸಮಿತಿಯಲ್ಲಿ ಇದು ಮಾಡಬಾರ್ದು ಅಂತ 22 ಜನ MLAಗಳು, ಕಾಂಗ್ರೆಸ್ MLAಗಳು ಸಹಿ ಹಾಕಿ ಕೊಟ್ಟಿದ್ದಾರಲ್ಲ, ನಿಮ್ಮ ಯೋಗ್ಯತೆಗೆ, ಯಾವ ಯೋಗ್ಯತೆಗೆ ನೀವು ಈ ಒಂದು ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೀರಾ? ಇದನ್ನು ಹೇಳಿ ಜನಕ್ಕೆ. ನಮಗೆಲ್ಲ ಪಾಪದ ಯಾತ್ರೆ ಅಲ್ಲ, ನಿಮ್ಮ ಪಾಪದ ಯಾತ್ರೆಗೆ ನಾವು ಕಡಿವಾಣ ಆಗ್ತಾ ಇದ್ದೀರಿ. ನಿಮ್ಮ ಪಾಪದ ಹಣಕ್ಕೆ ಕಡಿವಾಣ ಆಗ್ತೀರಿ. ಪ್ರಾಯಶ್ಚಿತ್ತ ಮಾಡ್ಕೊಬೇಕಾಗಿರೋದು ಕಾಂಗ್ರೆಸ್ ಅವರು. ಯಾಕೆಂದರೆ ಅವರ ಸತ್ಯಶೋಧನಾ ವರದಿಯಲ್ಲಿ ಈ ಪ್ರಾಜೆಕ್ಟ್ ಮಾಡಬಾರ್ದು ಅಂತ ಕೊಟ್ಟಿದ್ದಾರೆ. ಅವ್ರು ಯಾವ ಮುಖ ಇಟ್ಕೊಂಡು ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ? ಅದರಿಂದ ಪಾಪ ಮಾಡಿರೋರು ಅವರು. ಅದಕ್ಕೆ ಅವರು ಪಾಪದ ಪ್ರಾಯಶ್ಚಿತ್ತವನ್ನು ಇವತ್ತು ಯಾರಾದರೂ ಪಡಿಬೇಕಾದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಅದೆಲ್ಲ ನಾಟಕದ ಕಂಪನಿಯ ಇನ್ನೊಂದು ಭಾಗ ಅಷ್ಟೇ. ಅದೇನು ಪಕ್ಕ ಇವತ್ತೇ ಹೇಳಿರ್ತಾ ಇದ್ದೀನಲ್ಲ, ಕಮಿಟಿ ಏನು ರಿಪೋರ್ಟ್ ಕೊಡೋದು ಬೇಡ, ಇವತ್ತೇ ಹೇಳ್ತಾ ಇದ್ದೀನಿ. ಆ ಕಮಿಟಿ ಇವ್ರ ಪರವಾಗಿ ರಿಪೋರ್ಟ್ ಕೊಡ್ತೈತೆ, ಪ್ರಾಜೆಕ್ಟ್ ಮಾಡಿ ಅಂತ ರಿಪೋರ್ಟ್ ಕೊಡ್ತಾರೆ. ಅದಕ್ಕೋಸ್ಕರ ಅವ್ರ ನೇಮಕ ಎಲ್ಲ ಹಿಡ್ಕೊಂಬಂದಿದ್ದಾರೆ, ಎಲ್ಲೆಲ್ಲಿಂದನೂ ಹಿಡ್ಕೊಂಬಂದಿರೋರು ಅವರೆಲ್ಲ. ಅವ್ರ್ಯಾರು ಸತ್ಯಶೋಧನಾ ಸಮಿತಿ ಸದಸ್ಯರಲ್ಲ, ಅವ್ರನ್ನೆಲ್ಲ ಹಿಡ್ಕೊಂಡು ಬಂದು ಪೇಮೆಂಟ್ ಗಿರಾಕಿಗಳು. ಹೌದು, ಅವ್ರಿಗೆ ಅಧಿಕಾರದ ಮದ, ಅಹಂಕಾರ ಇದೆಲ್ಲ ಏರಿರೋದ್ರಿಂದ ಇನ್ನೊಂದೂವರೆ ವರ್ಷ ತಾನೇ, ಆಮೇಲೆ ಎಲ್ಲ ಇಳಿಸ್ತಾರೆ. ಏನೇನು ದಪ್ಪ ಆಗಿದ್ದೀರ ಎಲ್ಲನೂ ಪೂರ್ತಿಯಾಗಿ ಇಳಿಸೋಕ್ಕೆ ಇನ್ನೊಂದೂವರೆ ವರ್ಷ ಇರೋದು. ಅದಕ್ಕೆ ಜನ ಹೇಳ್ತಾ ಇದ್ದಾರೆ, ಒಳಿತು ಮಾಡು, ಇನ್ನಿರೋದು ನೀನು 1.5 ವರ್ಷ ಅಂತೇಳಿ. ಇಲ್ಲ, ನೈತಿಕ ಬೆಂಬಲವನ್ನು ಕೊಡ್ತೀರಿ, ಉದ್ಘಾಟನೆ ಮಾಡಿ ನಾನು ಒಂದು 4 ಹೆಜ್ಜೆ ಹಾಕ್ತೀನಿ. ವಿಧಾನಸಭೆ ಒಳಗಡೆ ಈ ವಿಚಾರವನ್ನು ನಾನೇ ಪ್ರಸ್ತಾವ ಮಾಡ್ತೀನಿ. ವಿಧಾನಸಭೆ ಒಳಗೆ ಹೋರಾಟ ಮಾಡ್ತೀನಿ. ಮುಂದೆ ನಮ್ಮ BJPನೂ ಕೂಡ JDS ಜೊತೆ ಯಾವ ರೀತಿ ಹೋರಾಟ ಮಾಡಬೇಕು, ಫ್ರೀಡಮ್ ಪಾರ್ಕಲ್ಲಿ ಒಂದು ದೊಡ್ಡ ಹೋರಾಟ ಮಾಡಬೇಕು ಅಂತ ಯೋಜನೆ ಮಾಡಿದಿರಿ. JDS ಜೊತೆ ಸೇರ್ಕೊಂಡು ಹೋರಾಟವನ್ನು ಮಾಡ್ತೀವಿ. ಹಾಗೆ ಆಗುತ್ತೆ. ಈ ಸರ್ಕಾರಕ್ಕೆ ಈ ಪ್ರಾಜೆಕ್ಟೇ ಕೊನೆಯ ಮೊಳೆ. ಇದು ಈ ಸರ್ಕಾರದ ಸಾವಿಗೆ ಈ ಪ್ರಾಜೆಕ್ಟು ಕೊನೆಯ ಮೊಳೆ ಆಗ್ತೈತೆ. ರೈತರ ವಿರೋಧ ಕಟ್ಕೊಂಡಿರುವಂಥ ಸರ್ಕಾರ ಭಾಳ ದಿನ ಉಳಿಯಲ್ಲ. ಈಗಾಗಲೇ ಗೊಂದಲ, ಈಗಾಗಲೇ ಕ್ಯಾಬಿನೆಟ್ ರಚನೆಯಲ್ಲಿ ಗೊಂದಲ. ಇಷ್ಟು ದಿನ ಆಯಿತು, ಇಷ್ಟು ದಿನ ಸಿದ್ದರಾಮಯ್ಯನ ಇಳಿಸೋದಕ್ಕೆ ಸ್ಕೀಮ್ಗಳಾಯಿತು. ಈಗ ಮಂತ್ರಿಗಳನ್ನು ಸಮಾಧಾನ ಮಾಡೋವಂಥ ಸ್ಕೀಮ್ ಸರ್ಕಾರ ಇದು. ಒಟ್ಟಲ್ಲಿ ಅಭಿವೃದ್ಧಿ ಇಲ್ಲ.